ಶ್ರೀಯುತ ರೇಣುಕಾ ಪ್ರಸಾದ್ ಅವರ ಹುಟ್ಟುಹಬ್ಬದ ಸಂಭ್ರಮಾಚರಣೆ. SM ಎಂಟರ್ಪ್ರೈಸಸ್ ಮಾಲೀಕರು ಹಾಗೂ ಸಮಾಜ ಸೇವಕರಾದಂತಹ ಶ್ರೀ ರೇಣುಕಾ ಪ್ರಸಾದ್ ರವರು ತಮ್ಮ 45ನೇ ವರ್ಷದ ಹುಟ್ಟುಹಬ್ಬವನ್ನು GM ಕನ್ವೆನ್ಷನ್ ಹಾಲ್ನಲ್ಲಿ ಕುಟುಂಬಸ್ಥರು, ಸ್ನೇಹಿತರು, ಹಿತೈಷಿಯರು, ಅಭಿಮಾನಿಗಳೊಂದಿಗೆ ಅದ್ದೂರಿಯಾಗಿ ಆಚರಿಸಿಕೊಂಡರು. ಈ ಸಂದರ್ಭದಲ್ಲಿ ಸ್ನೇಹಿತರಾದ ಗಿರೀಶ್, ವೆಂಕಟೇಶ್, ಸಿದ್ದು, ಸುಧಾಕರ್ ರೆಡ್ಡಿ, ರವಿಕುಮಾರ್, ಚಂದನ್, ರಂಗ, ಸುದರ್ಶನ್ ಸೇರಿದಂತೆ ಅಪಾರ ಸಂಖ್ಯೆ ರೇಣುಕಾ ಪ್ರಸಾದ್ ರವರ ಅಭಿಮಾನಿಗಳು ಆಗಮಿಸಿ ಹಾರ, ಶಾಲು ಹೊದಿಸಿ ಸಿಹಿ ತಿನ್ನಿಸಿ ಶುಭ ಹಾರೈಸಿದರು.
ಸ್ವಾಗತ ಕೋರುತ್ತೇವೆ. ಸರ್ ಬನ್ನಿ ಸರ್, ನೀವು ಬ್ಯಾಕ್ ಸೈಡ್ ಬನ್ನಿ. ನೆಕ್ಸ್ಟ್ ವರ್ಷ ಅನ್ನದಾಸೋಹ ಇದೆ, ಪ್ಲ್ಯಾನಿಂಗ್ ಇದೆ, ನಾಳೆನಿಲ್ಲ ನಾಡಿರಲಿದೆ ಪ್ಲ್ಯಾನಿಂಗ್. ಇದೇ ಥರ ಊಟ ಹಬ್ಬನ ಎಷ್ಟು ವರ್ಷದಿಂದ ಮಾಡ್ತೀವಿ ಸರ್ ಕಂಟಿನ್ಯೂ ಆಯಿತು, ಆಲ್ರೆಡಿ ಒಂದು 5-6 ಇಯರ್ಸಿಂದ ಇದೆ, ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಅಂದರೆ ಒಂದೊಂದು ಪ್ಲೇಸಲ್ಲಿ ಮಾಡ್ತಾನೆ ಇದ್ದೀವಿ, ಈ ಸರಿ ಇಲ್ಲಿ ಮಾಡಿದ್ದೀವಿ. ಹುಟ್ಟುಹಬ್ಬದ ಪ್ರಯುಕ್ತ ಏನೇನು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಿ ಸರ್? ಈಗ ಅನ್ನದಾನ, ಹೌದು, ಅನಾಥಾಶ್ರಮ ಅನ್ನದಾನ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ರಾಜಕೀಯಕ್ಕೆ ಎಂಟ್ರಿ ಇಲ್ಲ ಸರ್, ಆ ಥರ ಏನಿಲ್ಲ ಸರ್, ಖಂಡಿತ ಇಲ್ಲ. ಸೈನ್ಸ್ ಸಪೋರ್ಟಿಗೆ ಇದೆ, ಸಪೋರ್ಟ್ ಇದೆ, ಸ್ನೇಹಿತರ ಸಪೋರ್ಟ್ ಎಲ್ಲ ಚೆನ್ನಾಗಿದೆ. ಮಾಡ್ತಾವ್ರೆ. ಹಾಂ, ಸ್ನೇಹಿತರಿಗೋಸ್ಕರ ನಾವು ಏನು ಮಾಡ್ಬೇಕು ಆ ಕೆಲಸಗಳು ಮಾಡ್ಕೊಂಡು ಹೋಗ್ತೀವಿ. ಮುಂದಿನ ದಿನಗಳಲ್ಲಿ ಏನಾದರೂ ದೇವರು ವರ ಕೊಟ್ಟರೆ ಮಾಡೋಣ ಬಿಡಿ. ಜನಸೇವೆ ಮಾಡ್ಬೋದಲ್ಲ ಸರ್? ನೋಡೋಣ ಸರ್, ಮುಂದೆ ಖಂಡಿತ ಮುಂದೆ ಬಂದರೆ ಮಾಡೋಣ. ನಮ್ಮೆಲ್ಲರ ಆತ್ಮೀಯ ಗೆಳೆಯರಾದಂಥ ರೇಣುಕಾ ಪ್ರಸಾದ್ ಅವರು ಸ್ನೇಹಜೀವಿ, ತುಂಬ ಗೆಳೆಯರ ಆತ್ಮೀಯರ ಗೆಳೆಯರ ಬಳಗವೇ ಇದೆ. ಹಾಗೂ ಇವರು ಇತ್ತೀಚೆಗೆ ತುಂಬ ಗುರುತಿಸ್ಕೊಳ್ತಾ ಇದ್ದಾರೆ. ದೇವರು ಅವರಿಗೆ ಆಯುರೋಗ್ಯ ಆಶೀರ್ವಾದ ಎಲ್ಲ ಮಾಡಿ ಸುಖ ಶಾಂತಿ ನೆಮ್ಮದಿ ಒದಗಿಸ್ಲಿ ಅಂತ ನಾವೆಲ್ಲ ಗೆಳೆಯರ ಪರವಾಗಿ ರೇಣುಕಾ ಪ್ರಸಾದ್ ಅವ್ರಿಗೆ ಶುಭಾಶಯನ ಕೋರ್ತಾ ಇದ್ದೀವಿ. ಹುಟ್ಟುಹಬ್ಬದ ಶುಭಾಶಯಗಳು ರೇಣುಕಾ ಪ್ರಸಾದ್. ಒಳ್ಳೆ ವ್ಯಕ್ತಿ, ಒಳ್ಳೆ ಸ್ಪಂದಿಸ್ತಾರೆ, ಒಳ್ಳೆ ಜನಾಭಿಪ್ರಾಯ ಇದೆ, ಸ್ನೇಹಿತರನ್ನೆಲ್ಲ ಚೆನ್ನಾಗಿ ನೋಡ್ಕೊತಾರೆ. ಇದೆಲ್ಲ ಒಳ್ಳೆ ಒಂದು ಹೆಸರು ಇದೆ ಅವರಿಗೆ. ಇನ್ನೂ ಮುಂದೆ ಒಳ್ಳೆಯದಾಗಲಿ, ಇದೇ ರೀತಿ ಅವರು ಜನ ಒಂದು ಇದಕ್ಕೆ ಕಲ್ತ್ಕೊಳ್ಳಿ ಅಂತ ಹಾರೈಸ್ತೀವಿ. ಥ್ಯಾಂಕ್ ಯು.